ನಮ್ಮ ಕನ್ನಡ ಚಿತ್ರರಂಗದ ವಿಚಾರವಾಗಿ ಒಂದಿಷ್ಟು ಹಾಟ್ ಟಾಪಿಕ್ಸ್ ಇವೆ. ಒಂದು ರೀತಿಯಲ್ಲಿ ಸಿನಿಮಾ ಹಂಗಾಮ ಅಂತಾನೆ ಹೇಳ್ಬೋದು. ಯಾವುದೆಲ್ಲ ಸಿನಿಮಾಗಳ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇವೆ ನೋಡೋಣ ಬನ್ನಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಮೋಸ್ಟ್ ಸಕ್ಸಸ್ಫುಲ್ ಸಿನಿಮಾ ಆಕಾಶ್. ಈ ಒಂದು ಸಿನಿಮಾ ಮಾರ್ಚ್ 13ರಿಂದ ರಿಲೀಸ್ ಆಗ್ತಿದೆ. 4K ಕ್ವಾಲಿಟಿನಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ಅಪ್ಪು ಫ್ಯಾನ್ಸ್ಗೆ ವಿಜುವಲ್ ಟ್ರೀಟ್ ಅಂತಾನೆ ಹೇಳ್ಬಹುದು. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅಡ್ವಾನ್ಸ್ ಆಗಿ ಆಕಾಶ್ ಸಿನಿಮಾದ ಮೂಲಕ ಸೆಲೆಬ್ರೇಷನ್ ಮಾಡ್ಕೋಬಹುದು. ಮಾರ್ಚ್ 19 ಆಕ್ಚುಲಿ ಟಾಕ್ಸಿಕ್ ರಿಲೀಸ್ ಆಗಬೇಕಿತ್ತು. ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿರೋ ಕಾರಣಕ್ಕಾಗಿ ಡಾರ್ಲಿಂಗ್ ಕೃಷ್ಣ ನಟನೆ ಮತ್ತು ನಿರ್ದೇಶನದ ಲವ್ ಮಾಕ್ಟೇಲ್ 3 ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಿದೆ. ಇತ್ತೀಚೆಗೆ ಈ ಸಿನಿಮಾದ ಒಂದು ಬ್ಯೂಟಿಫುಲ್ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಮಾತ್ರ ಸಖತ್ತಾಗಿದೆ. ಲವ್ ಮಾಕ್ಟೇಲ್ 3 ಫ್ರಾಂಚೈಸಿ ಜಲಕ್ ನ ಒಂದೇ ಟ್ರೈಲರ್ ನಲ್ಲಿ ತೋರಿಸಿದ್ದಾರೆ. ಲವ್ ಮಾಕ್ಟೇಲ್ 3 ಬಂದು ಕೊನೆಯ ಚಾಪ್ಟರ್ ಅಂತ ಈ ಒಂದು ಟ್ರೈಲರ್ ನಲ್ಲಿ ಡಾರ್ಲಿಂಗ್ ಕೃಷ್ಣ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಲವ್ ಮಾಕ್ಟೇಲ್ ಪಾರ್ಟ್ 1 ಮತ್ತು 2 ತರ ಈ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಆಗುವಂತಹ ಎಲ್ಲ ನಿರೀಕ್ಷೆ ಇದೆ. ಇತ್ತೀಚೆಗೆ ನಿರೂಪ್ ಭಂಡಾರಿ ಅವರ ಸಿನಿಮಾ ವಿಚಾರವಾಗಿ ಒಂದು ಆರ್ಟಿಕಲ್ ರಿಲೀಸ್ ಆಗಿತ್ತು. ಆ ಒಂದು ಆರ್ಟಿಕಲ್ ನಲ್ಲಿ ಮೈನ್ ಆಗಿ ಹೈಲೈಟ್ ಆಗಿದ್ದು ಕಿಚ್ಚ ಸುದೀಪ್ ಅನೂಪ್ ಭಂಡಾರಿ ಕಾಂಬಿನೇಷನ್ ನ ಬಿಲ್ಲಾರಂಗ ಭಾಷಾ ಸಿನಿಮಾ ಬಗ್ಗೆ. ನಿರೂಪ್ ಏನ್ ಹೇಳಿದ್ರು ನೋಡಿ, ಆ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಿಲ್ಲ, ಆದ್ರೆ ಅದೊಂದು ದೊಡ್ಡ ಸಿನಿಮಾ, ತುಂಬಾ ಟೈಮ್ ಅಂಡ್ ಎಫರ್ಟ್ ಬೇಕಿದೆ. ಅನೂಪ್ ಭಂಡಾರಿ BRBಗಾಗಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಇದುವರೆಗೂ ನೋಡಿರದಂತಹ ಶಾಟ್ ಈ ಸಿನಿಮಾದಲ್ಲಿ ಇದೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರ ಕಿಚ್ಚನ ಅಭಿಮಾನಿಗಳಿಗಂತೂ ಸ್ವಲ್ಪ ಮಟ್ಟಿಗೆ ಖುಷಿ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ರಜನಿಕಾಂತ್ ಅಭಿನಯದ ಜೈಲರ್ 2 ಸಿನಿಮಾದಲ್ಲಿ ಶಿವನ್ನ ನಟನೆ ಮಾಡ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಆ ಒಂದು ಸಿನಿಮಾಗೆ ಇದೀಗ ಬಾಲಿವುಡ್ ಕಿಂಗ್ ಶಾರುಖ್ ಖಾನ್ ಕೂಡ ಜಾಯಿನ್ ಆಗ್ತಿದ್ದಾರೆ. ಈ ಹಿಂದೆ ಸ್ಟಾರ್ ಕಾಸ್ಟ್ ವಿಚಾರದಲ್ಲಿ ಜೈಲರ್ ಫ್ರಾಂಚೈಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿತ್ತು. ಆದ್ರೆ ಇದೀಗ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗ್ತಿದೆ ಅಂತಂದ್ರೆ ಖಂಡಿತ ತಪ್ಪಾಗಲ್ಲ. ಇದಿಷ್ಟು ಇವತ್ತಿನ ಟಾಪಿಕ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ರೀತಿ ಕನ್ನಡ ಇಂಡಸ್ಟ್ರಿಯ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ನಮ್ಮ ಚಾನಲ್ ಫಾಲೋ ಮಾಡಿ ಗೈಸ್.